ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ನಾವಿವತ್ತು ಹಾಸನ್ಗೆ ಹೋಗ್ತಾ ಇದ್ದೀವಿ. ಏನೆಲ್ಲ ಶಾಪಿಂಗ್ ಮಾಡ್ತಿದ್ದೀವಿ ಅಂತ ನೋಡೋಣ. ಯಾಕೆ ಈ ಶಾಪಿಂಗ್ ಅಂದರೆ ನಾಳೆ ನಮ್ಮ ಜಾನು ಬರ್ಡೇ ಇದೆ. ಸೊ ಅವಳಿಗೆ ಏನೇನು ಬೇಕೋ ಎಲ್ಲ ಶಾಪ್ ಮಾಡ್ತಾ ಇದ್ದೀವಿ. ಫಸ್ಟು ಅವಳಿಗೆ ಒಂದು ಗಿಫ್ಟ್ ಕೊಡಿಸ್ತಾ ಇದ್ದೀವಿ. ನೋಡಿ ಸೈಕಲ್ ನೋಡ್ತಾ ಇದ್ದೀವಿ. ಸೈಕಲ್ ಶಾಪಿಗೆ ಬಂದಿದ್ದೀವಿ ಈಗ. ಯಾವ ಸೈಕಲ್ ಅಂತ ನೋಡ್ತಾ ಇದ್ದೀವಿ. ಈ ಶಾಪ್ ಬಂದುಬಿಟ್ಟು ಆಚಾರ್ಯ ಜ್ಯುವೆಲ್ಲರ್ಸ್ ಆಪೋಸಿಟ್ ಇದೆ. ತುಂಬಾ ವೆರೈಟೀಸ್ ಸೈಕಲ್ಸ್ ಇತ್ತು ಮತ್ತು ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಸೈಕಲ್ನ ನೋಡ್ತಾ ಇದ್ದೀವಿ. ನೋಡ್ತಿದ್ದಾರೆ ಯಾವ ಥರ ಸೈಕಲ್ ಬೇಕು ಅಂತ. ನೋಡಿ ಇದು ನೋಡಿದ್ರು ಪರ್ಪಲ್ ಹೈಟ್ ಎಷ್ಟು ಬೇಕೋ ಅಂತ ನೋಡ್ತಾ ಇದ್ದೀವಿ. ಶೌರ್ಯಂಗೂ ಜಾನುಗೂ ಇಬ್ಬರಿಗೂ ಆಗುತ್ತೆ ಒಂದೇ ಸಲ ತೊಗೊಂಡ್ರೆ ಅಂತ. ಸೊ ಒಂದು ಸೈಕಲ್ ತೊಗೊಳ್ಳೋಣ, ಇಬ್ಬರಿಗೂ ಅಡ್ಜಸ್ಟಬಲ್ ಆಗೋ ಅಂಥದ್ದು ಅಂತ ನೋಡ್ತಾ ಇದ್ದೀವಿ. ಹೈಟ್ ಇದು ಸ್ವಲ್ಪ ಕಡಿಮೆನೇ ಆಯಿತು ಅಂತ ಬೇರೆ ಸೈಕಲ್ ನೋಡೋಣ ಅಂತ. ಆಲ್ರೆಡಿ ಈ ಥರ ಅವನ ಹತ್ರ ಸೈಕಲ್ ಇದೆ ಬ್ಲೂ ಕಲರು. ಇದು ಬೇಡ ಅಂತ ಅವ್ನು ನೋಡಿದ್ರೆ ನನಗೆ ಈ ಥರ ಸೈಕಲ್ ಬೇಡ, ಈ ಥರ ಸ್ಕೂಟರ್ ಟೈಪು ರೇಸ್ ಸೈಕಲ್ ಬರ್ತಲ್ಲ ಆ ಥರ ಕೊಡಿಸು ಅಂತ ಕೇಳ್ತಾ ಇದ್ದ. ಜಾನು ಕೂರಿಸಿ ಕೂತ್ಕೊಳ್ಳೆ ಓಡಿಸೆ ಅಂದರೆ ಅವಳು ಆಚೆ ಬಂದ್ರೇ ಸ್ವಲ್ಪ ನಾಚ್ಕೊತಾಳೆ, ಯಾರ ಹತ್ರನೂ ಮಾತಾಡಲ್ಲ. ಇನ್ನೇನು ಕೂತ್ಕೊ ಅಂದರೆ ಇನ್ನೆಲ್ಲಿ ಕೂತ್ಕೊತಾಳೆ, ಕೂತ್ಕೊಳ್ಳಿಲ್ಲ ಕೂರಲ್ಲ ಅಂತ ಇದು ಮಾಡ್ತಿದ್ಲು. ಅಪ್ಪ ಹಿಂಸೆ ಮಾಡಿ ಕೂರಿಸಿದ್ರು ಕೂತ್ಕೊಂಡ್ಬಿಟ್ಟು ಅದೇ ತಕ್ಷಣ ಎದ್ಬಿಟ್ಲು. ನೆಕ್ಸ್ಟು ನೋಡಿಬಿಟ್ವಿ, ಈ ಸೈಕಲ್ ನೋಡಿದ್ವಿ. ಈ ಸೈಕಲ್ ನಮ್ಗೆ ಇಷ್ಟ ಆಯಿತು, ಕಲ್ಲರು ಇದು ಎಲ್ಲ. ಅದಕ್ಕೆ ತೋರಿಸ್ತಿದ್ದಾರೆ ಸೀಟನ್ನ ಅಡ್ಜಸ್ಟಬಲ್ ಮಾಡ್ಬೋದು, ಅವಳು ಓಡಿಸ್ಬೋದು ಅವನೂ ಓಡಿಸ್ಬೋದು, ಇಬ್ಬರು ಓಡಿಸ್ಬೋದು ಅಂತ. ಈ ಶಾಪಲ್ಲಿ ನೋಡಿ ಕಾರ್ ಬೇಕಾದರೆ ಕಾರ್ ಮತ್ತು ಬೈಕ್ಗಳು ಎಲ್ಲ ರೀತಿಯಂಥ ವೆಹಿಕಲ್ಸ್ ಕೂಡ ಸಣ್ಣ ಮಕ್ಕಳಿಂದ ಕಿಡ್ಸ್ ಚಿಲ್ಡ್ರನ್ಸ್ ಎಲ್ಲರದ್ದು ಸಿಗತ್ತೆ ಈ ಶಾಪಲ್ಲಿ. ಶೌರ್ಯ ಹೇಳ್ತಾ ಇದ್ದಾನಪ್ಪ ನನಗೆ ಸೈಕಲ್ ಬೇಡಪ್ಪ, ಈ ಥರದ್ದು ಕೊಡಿಸು ಅಪ್ಪ ಪ್ಲೀಸ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾನೆ. ನಾನು ಅದಕ್ಕೆ ಕೊಡಿಸಿ ಅವನು ಫಸ್ಟ್ ಟೈಮ್ ಈ ಥರ ಇಷ್ಟಪಟ್ಟು ಕೇಳ್ತಿದ್ದಾನೆ ಅಂತ ಹೇಳಿದೆ. ಅದಕ್ಕೆ ಅದನ್ನು ನನ್ನ ಸೇವಿಂಗ್ಸಲ್ಲಿ ಅವನಿಗೆ ಅದನ್ನು ನಾನು ಗಿಫ್ಟಾಗಿ ಕೊಡಿಸ್ತಾ ಇದ್ದೀನಿ ಶೌರ್ಯಂಗೆ. ಅಂತೂ ಎರಡೂ ಫೈನಲ್ ಮಾಡಿದ್ವಿ. ಅದೇ ಅಂತ ಅಲ್ಲಿ ನಿಲ್ಲಿಸಿದಾರಲ್ಲ ಅದನ್ನು ಎಲ್ಲ ಅದೇನೋ ಹೇರ್ ಇದು ಎಲ್ಲ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಅಲ್ಲಿ ಇಟ್ಕೊಂಡ್ರು. ನೆಕ್ಸ್ಟು ಈ ಕಡೆ ಬಂದು ಇನ್ನೊಂದು ತೊಗೊಂಡ್ವಿ. ಶೌರ್ಯ ಕೇಳಿದ್ನಲ್ಲ ಅದನ್ನು. ನಿಮ್ಗೆ ಯಾರಿಗಾರು ಮಕ್ಕಳಿಗೆ ಸೈಕಲ್ ಕೊಡಿಸ್ಬೇಕು ಅಂದರೆ ಈ ಶಾಪಲ್ಲಿ ವಿಸಿಟ್ ಮಾಡಿ, ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾರೆ. ಹೋದ ಸಲ ನಾವು ಬೇಲೂರಲ್ಲಿ ತೊಗೊಂಡಿದ್ದಕ್ಕೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು ಪ್ರೈಸಸ್ಸು ಮತ್ತು ಕ್ವಾಲಿಟೀಸ್ ಅದೇ ಥರನೇ ಇತ್ತು. ಹೋದ ಸಲವೂ ತುಂಬ ಕಾಸ್ಟ್ಲಿ ಆಯಿತು ಶೌರ್ಯಂದು. ತುಂಬ ಚಿಕ್ಕ ಸೈಕಲ್ಗೆ ತುಂಬ ಕಾಸ್ಟ್ಲಿ ಆಗಿಬಿಡ್ತಾಯಿತ್ತು. ಈ ಸೈಕಲ್ಗೆ ಅಫೋರ್ಡಬಲ್ ಪ್ರೈಸಸ್ 6000 ಕೊಟ್ಟು ತೊಗೊಂಡ್ವಿ ಈ ಸೈಕಲ್ನ. ನೋಡಿ ಈ ಥರ ಸೈಕಲ್ಸ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲ ಥರ ವೆರೈಟೀಸು ಸೈಕಲ್ಸು ಈ ಶಾಪಲ್ಲಿ ಸಿಕ್ತು. ನಾವು ಈ ಶಾಪ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಇದು ಆಚಾರ್ಯ ಜ್ಯುವೆಲ್ಲರ್ಸ್ ಆಪೋಸಿಟ್ ಇದೆ ಹಾಸನಲ್ಲಿ. ನೋಡಿ ಇದರಲ್ಲಿ ಅವನಿಗೆ ರೆಡ್ ಬೇಕು ಅಂತ ಅಂದ, ಅದಕ್ಕೆ ರೆಡ್ ಕಲರ್ ಅವನಿಗೆ ಕೊಡಿಸಿದ್ವಿ. ನೋಡಿ ಎಲ್ಲ ಥರ ವೆರೈಟೀಸು ಮಕ್ಕಳಿಗೆ ಇದು ಚಿಕ್ಕ ಮಕ್ಕಳಿಗೆ ವಾಕರ್ ಎಲ್ಲ ಸಿಗುತ್ತೆ. ಆ್ಯಕ್ಚುಲಿ ಅದು ನೇಮೇ ನೆನಪಾಗ್ತಿರ್ಲಿಲ್ಲ. ಈಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರಲ್ಲ, ಸೊ ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನೋಡಿ ಶೌರ್ಯ ಇದನ್ನು ತೊಗೊಂಡ ಫೈನಲಾಗಿ. ಅದು ಬೇಕೇ ಬೇಕು ಅಂತ ಹಠ ಮಾಡಿ ತೊಗೊಂಡು. ನೆಕ್ಸ್ಟು ನಾವು ಅದು ಮುಗಿಸ್ಕೊಂಡು ಚಾಕ್ಲೇಟ್ಸ್ ತೊಗೊಬರೋಣ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಜಾನು ಬರ್ಡೇ ಅಲ್ಲ, ಕ್ಲಾಸಸ್ಸಿಗೆ ಮತ್ತು ಬಸ್ಸಲ್ಲಿರೋರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಚಾಕ್ಲೇಟ್ಸ್ ಹೋಲ್ಸೇಲ್ ಶಾಪ್ ಇದೆಯಲ್ಲ ಅಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ. ನೋಡಿ ಈ ರೋಡ್ ಯಾವುದು ಅಂತ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಇಲ್ಲಿ ಜೈನ ಟೆಂಪಲ್ ಜೈನ ಭವನ ಬರುತ್ತೆ ಈ ರೋಡಲ್ಲಿ. ನೆಕ್ಸ್ಟು ತುಂಬ ಚಿಕ್ಕ ರೋಡು, ವೆಹಿಕಲ್ಸ್ ಎಲ್ಲ ಹೋಗೋಕ್ಕೆ ಹಿಂಸೆ ಆಗ್ತಿತ್ತು. ಸೊ ನಾವು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನೆಡ್ಕೊಂಡು ಬರ್ತಾ ಇದ್ದೀವಿ. ಈ ಜಾನು ಮಾತ್ರ ಎಲ್ಲೋದ್ರೂ ನಡೆಯೋದೇ ಇಲ್ಲ, ಅವ್ರ ಅಪ್ಪನೇ ಎತ್ಕೊಂಡು ಓಡಾಡಬೇಕು. ಇನ್ನೂ ಚಿಕ್ಕ ಪಾಪು ಥರ ಅವಳನ್ನ. ಆಚೆ ಬಂದರೆ ಅವರಪ್ಪ ಎತ್ಕೊ ಅಂತ ಹಿಂಸೆ ಕೊಡ್ತಾಳೆ. ಎತ್ಕೊಂಡೇ ಓಡಾಡಬೇಕು. ಅಂತೂ ಹೋಲ್ಸೇಲ್ ಶಾಪಿಗೆ ಬಂದ್ವಿ. ಕೇಳಿದ್ವಿ ಇಲ್ಲಿ ಚಾಕ್ಲೇಟ್ಸ್ ಕೊಡಿ ಪರ್ಕ್ ಅಥವಾ ಇದು ಮಂಚ್ ಅಂತ. ಪರ್ಕ್ ಬಂದುಬಿಟ್ಟು 250 230 ಆಗುತ್ತೆ ಅಂದರು. 50 ಚಾಕ್ಲೇಟ್ಸ್ ಇರುತ್ತೆ ಅಂದರು. ಮನೇಲಿ ಬಂದುಬಿಟ್ಟು ಕೌಂಟ್ ಮಾಡಿದ್ವಿ, 50 ಇರಲಿಲ್ಲ, 48 ಚಾಕ್ಲೇಟ್ಸ್ ಇತ್ತು. 2 ಪ್ಯಾಕ್ ತೊಗೊಂಡ್ವಿ. 100 ಆಗುತ್ತೆ. ಇನ್ನೇನು 60 ಬಸ್ಸು ಮತ್ತು 20 ಸ್ಕೂಲಲ್ಲಿ ಇದ್ದಾರಲ್ಲ ಅವ್ರು ಕೊಟ್ಟರಾಯ್ತು ಅಂತ ನೋಡ್ತಾ ಇದ್ದಾರೆ. ಕೊಡ್ತಿದ್ದಾರೆ. ನಾವು ಪಕ್ಕ ಇರುತ್ತಾ ಅಂತ ಕೇಳಿದ್ದಕ್ಕೆ ಪಕ್ಕ 50 ಚಾಕ್ಲೇಟ್ಸ್ ಇರುತ್ತೆ ಅಂದರು. ಬಟ್ ಅದರಲ್ಲಿ 48 ಚಾಕ್ಲೇಟ್ಸ್ ಇತ್ತು ಅಷ್ಟೇ.
ನೆಕ್ಸ್ಟು ಶೌರ್ಯ ಬಂದುಬಿಟ್ಟು ನನಗೆ ಆ ಚಾಕ್ಲೇಟ್ ಬೇಕು, ಆ ಪೆನ್ಸಿಲ್ ಬೇಕು, ಕಣ್ಣಿಗೆ ಕಾಣಿಸಿದ್ದೆಲ್ಲ ಬೇಕು ಅಂತ ಕೇಳ್ತಾನೆ. ಕೊಡ್ಸೋ ತನಕ ಬಿಡೋಲ್ಲ. ಮನೇಲೇ ಎಲ್ಲ ಇದೆ, ಏನು ಈಗ ಕೊಡ್ಸಲ್ಲ, ನಡಿ ತೊಗೊಳ್ತಿದ್ದೀವಲ್ಲ ಸಾಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಜಾನು ಅಷ್ಟೇ ಬಂದರೆ ನನಗೆ ಆ ಮಿಲ್ಕಿ ಬಾರ್ ಬೇಕು, ಬಿಸ್ಕೆಟ್ ಬೇಕು, ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾಳೆ. ನಾವು ಸ್ವಲ್ಪ ಜಂಕ್ ಫುಡ್ ಕೊಡೋದು ಕಡಿಮೆನೇ, ಹಂಗಾಗಿ ಏನು ಕೊಡಿಸ್ಲಿಲ್ಲ. ನೆಕ್ಸ್ಟು ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ ಅಂತ ಮಾರ್ಕೆಟ್ ಒಳಗಡೆ ಬಂದ್ವಿ. ಮಾರ್ಕೆಟ್ ಒಳಗಡೆ ಎಲ್ಲ ಥರ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಫ್ಲವರ್ಸ್ ಆಗಲಿ, ಬ್ಯಾಂಗಲ್ಸ್ಟು ಐಟಮ್ಸು, ಬಟ್ಟೆ ಎಲ್ಲದೂ ಸಿಗುತ್ತೆ. ಹಂಗಾಗಿ ಮಾರ್ಕೆಟ್ ಒಳಗಡೆ ಬಂದ್ವಿ. ಜಾನುಗೆ ಸ್ವಲ್ಪ ಡ್ರೆಸ್ ಮ್ಯಾಚಿಂಗ್ ಕ್ಲಿಪ್ಸು ಮತ್ತು ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕಾಗಿತ್ತು. ಹಂಗಾಗಿ ಮಾರ್ಕೆಟ್ ಒಳಗಡೆ ಬಂದ್ವಿ. ನಾವೀಗ ಇಲ್ಲಿ ವೆಜಿಟೇಬಲ್ಸ್ ಮಾರ್ಕೆಟ್ ಒಳಗಡೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಜಾನು ಇವಾಗ ಕೆಳಗೆ ಇಳಿದ್ಲು, ನಾನೇ ನಡ್ಕೊಬರ್ತೀನಿ ಅಂತ. ಮಳೆ ಏನೂ ಇರಲಿಲ್ಲ, ಮಳೆ ಇದೆ ಅಂತ ರಜೆ ಕೊಟ್ಟಿದ್ರು. ಸೊ ಇವತ್ತು ಮಳೆನೇ ಬರಲಿಲ್ಲ. ಹಾಸನಲ್ಲೇನು ಮಳೆ ಇರಲಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೋಡ ಆಗಿತ್ತು, ಬಿಸಿಲೇನಿರಲಿಲ್ಲ, ಮಳೆ ಬರ್ತಿರಲಿಲ್ಲ. ನೆಕ್ಸ್ಟು ಇದೆಲ್ಲ ನೋಡ್ಕೊಂಡು ಏನು ಬೇಕು ಅಂತ ವೆಜಿಟೇಬಲ್ಸ್ ಎಲ್ಲ ನೆನ್ನೆ ತೊಗೊಬಂದಿದ್ರು. ಅದಕ್ಕೆ ವೆಜಿಟೇಬಲ್ಸ್ ಏನೂ ತೊಗೊಳ್ಳಿಲ್ಲ ನಾವು. ಬ್ಯಾಂಗಲ್ ಸ್ಟೋರ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ಬರ್ತಾಯಿದ್ವಿ ನೋಡಿ. ಇಲ್ಲಿ ವಿಳೆದೆಲೆ ಆಗಲಿ, ಫ್ಲವರ್ಸ್ ಆಗಲಿ, ತೋರಣ, ಹಬ್ಬಕ್ಕೆ ಅಂತ ತುಂಬ ವೆರೈಟಿ ಬ್ಯಾಂಗಲ್ಸ್ ಎಲ್ಲ ಮಾರ್ತಿದ್ರು. 100 ರೂಪೀಸ್ ಬ್ಯಾಂಗಲ್ಸ್ ಅಂತ ತುಂಬ ರಶ್ ಆಗಿತ್ತು ಒಂದು ಶಾಪಲ್ಲಿ. ನೆಕ್ಸ್ಟು ನಾವು ಹೋದ್ವಿ ಬ್ಯಾಂಗಲ್ ಸ್ಟೋರ್ಗೆ. ತುಂಬಾ ಅಂದರೆ ತುಂಬ ಜನ ಏನಿರಲಿಲ್ಲ, ಮಾಮೂಲಿ ಜನ ಇದ್ದರು ನೋಡಿ. ಇಲ್ಲೇ ಬ್ಯಾಂಗಲ್ ಸ್ಟೋರ್ ಇದೆ ಅಂತ ಈ ಬ್ಯಾಂಗಲ್ ಸ್ಟೋರ್ ಒಳಗೆ ಹೋದ್ವಿ. ಮ್ಯಾಚಿಂಗ್ ಸಿಗುತ್ತಾ ಅಂತ ಎಲ್ಲ ಬ್ಯಾಂಗಲ್ಸ್ ಇತ್ತು, ಕಡಿಮೆ ರೇಟಿಗೆ ಅಂತ ತೊಗೊತಾ ಇದ್ರು. ನಾನು ಹೋದೆ ಒಳಗಡೆ, ಬಟ್ ನಮಗೆ ಬೇಕಾಗಿರೋದು ಆ ಶಾಪಲ್ಲಿ ಏನೂ ಸಿಗಲಿಲ್ಲ. ನನಗೆ ಪಿಂಕ್ ಕಲರು ಸರ ಬೇಕಾಗಿತ್ತು ಮತ್ತು ಬ್ಯಾಂಗಲ್ಲು ಕ್ಲಿಪ್ ಬೇಕಾಗಿತ್ತು. ಆ ಶಾಪಲ್ಲಿ ಏನೂ ಸಿಗಲಿಲ್ಲ ನನಗೆ. ಸೊ ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ ಹೋದ್ವಿ. ನೆಕ್ಸ್ಟ್ ಶಾಪಿಗೆ, ಈ ಶಾಪಲ್ಲಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಈಗ ಹಬ್ಬಕ್ಕೆ ಡೆಕೋರೇಷನ್ ಮಾಡ್ತಾರಲ್ಲ, ಗೌರಿ ಹಬ್ಬಕ್ಕೆ, ಅದಕ್ಕೆ ತೋರಣಗಳಾಗಲಿ, ಸೈಡ್ ಡೆಕೋರೇಷನ್ ಮಾಡ್ತಾರಲ್ಲ ಫ್ಲವರ್ಸ್, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಬೈ ಮಾಡ್ತಾಯಿದ್ರು ನೋಡಿ. ಇಲ್ಲೇ ಬ್ಯಾಂಗಲ್ಸ್ ಎಲ್ಲ ತೊಗೊತಿದ್ದಾರೆ. ನೆಕ್ಸ್ಟು ನಾವು ಬೇರೆ ಬ್ಯಾಂಗಲ್ ಸ್ಟೋರಿಗೆ ಹೋಗ್ಬಿಟ್ಟು ನಮಗೇನು ಬೇಕೋ ಅದನ್ನು ತೊಗೊಂಡ್ವಿ. ನೆಕ್ಸ್ಟು ಎಲ್ಲ ಮುಗೀತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೈಕಲ್ ಶಾಪಿಗೆ ಬಂದ್ವಿ. ಈಗ ಸೈಕಲ್ ತೊಗೊಂಡು ಹೋಗೋಣ ಅಂತ ಆಲ್ರೆಡಿ ಪೇ ಮಾಡೋಗಿದ್ವಿ. ಈಗೇನಿದ್ರು ತೊಗೊಂಡು ಹೋಗೋದಷ್ಟೇ ಬಾಕಿ ಇತ್ತು. ಸ್ಕೂಲ್ ಕಾಲೇಜಿಗೆಲ್ಲ ರಜಾ ಇದ್ದಿದ್ದರಿಂದ ಅಷ್ಟು ಮಕ್ಕಳೇನು ಕಾಣಿಸಿಲ್ಲ ಇಲ್ಲಿ ಹಾಸನಲ್ಲಿ. ಅಷ್ಟು ಜನ ಏನು ಇರಲಿಲ್ಲ. ಬಟ್ ಟ್ಯೂಸ್ಡೇ ಆದ್ರೂ ಬೇರೆ ಟೈಮಲ್ಲಿ ಬಂದರೆ ಏನು ತುಂಬಾ ರಶ್ ಆಗಿರುತ್ತೆ, ತುಂಬಾ ಜನ ಇದ್ದರು. ಬಟ್ ಇವತ್ತು ಅಷ್ಟು ಜನ ಕಾಣಿಸ್ಲಿಲ್ಲ. ಈ ಸೈಕಲ್ ಶಾಪ್ ಬಂದುಬಿಟ್ಟು ಆಚಾರ್ಯ ಜ್ಯುವೆಲ್ಲರ್ಸಲ್ಲಿರೋದು, ಆಪೋಸಿಟ್ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದೇ ಜಾನದು ಬರ್ಡೇಗೆ ಫ್ರಾಕ್ ತೊಗೊಂಡಿರೋದು. ಪಿಂಕ್, ಡಾರ್ಕ್ ಪಿಂಕ್ ಕಲರು. ಅವಳ ಹತ್ರ ಪಿಂಕ್ ಕಲರ್ ಇರಲಿಲ್ಲ ಅಂತ ಪಿಂಕ್ ಕಲರ್ ಫ್ರಾಕ್ ತೊಗೊಂಡಿದ್ದೀವಿ. ಶಾರ್ಟ್ ಫ್ರಾಕು, ಮುಂದೆ ಶಾರ್ಟ್ ಇರುತ್ತೆ, ಹಿಂದೆ ಸ್ವಲ್ಪ ಲಾಂಗ್ ಇರುತ್ತೆ. ಈ ಥರ ಟ್ರೆಂಡಿಂಗ್ ಇದೆಯಲ್ಲ, ಆ ಥರ ಫ್ರಾಕ್ ತೊಗೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಚಿಂಗ್ ಒಂದು ಸರ ತೊಗೊಂಡ್ವಿ. ಮ್ಯಾಚಿಂಗ್ ಒಂದು ಬ್ಯಾಂಗಲ್ ಕೂಡ ತೊಗೊಂಡ್ವಿ. ನೆಕ್ಸ್ಟ್ ನೋಡಿ, ಇದೇ ಸೇಮ್ ಪಿಂಕ್ ತೊಗೊಳೋಣ ಅಂತ. ಕ್ಲಿಪ್ ಅಂತೂ ಸೇಮ್ ಮ್ಯಾಚಿಂಗ್ ಸಿಕ್ತು, ಬಟ್ ಬ್ಯಾಂಗಲ್ಸು ಸ್ವಲ್ಪ ಕಲರ್ ಚೇಂಜ್ ಆಯಿತು. ಹಂಗೆ ಆ ಕ್ಲಿಪ್ಸ್ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡೆ. ನೆಕ್ಸ್ಟು ರಾಧೆ ಮಾಡಬೇಕಂತೆ ಅವ್ರ ಸ್ಕೂಲಲ್ಲಿ, ಅದಕ್ಕೆ ಅಂತ ಮಡಿಕೆ ಏನೂ ಇರಲಿಲ್ಲ ನಮ್ಮಲ್ಲಿ, ಅದಕ್ಕೆ ಅಂತ ಅದು ತೊಗೊಂಡ್ವಿ. ಅದಕ್ಕೇ 150 ರೂಪೀಸು. ನೆಕ್ಸ್ಟು ರಾಧೆ ಮಾಡೋಕ್ಕೆ ವೇಲ್ ಬೇಕಲ್ಲ, ಎಲ್ಲ ಅಮ್ಮ ಮನೇಲಿರೋದ್ರಿಂದ, ಇಲ್ಲೇನು ಇರೋದ್ರಿಂದ ಗೋಲ್ಡನ್ ಕಲರ್ ವೇಲ್ ತೊಗೊಂಡೆ. ಯಾವಾಗಲಾದರೂ ಯೂಸ್ ಆಗುತ್ತೆ ಅಂತ ಈ ಕಲರ್ ವೇಲ್ ತೊಗೊಂಡೆ. ನೆಕ್ಸ್ಟು ಜಾನುಗೆ ಸ್ಲಿಪ್ಪರ್ಸ್ ತೊಗೊಂಡ್ವಿ. ಅವಳ ಹತ್ರ ಫ್ಯಾನ್ಸಿ ಸ್ಲಿಪ್ಪರ್ ಅಷ್ಟಿರಲಿಲ್ಲ, ಸೊ ಸ್ಲಿಪ್ಪರ್ ತೊಗೊಂಡ್ವಿ. ನೆಕ್ಸ್ಟು ಸ್ಟಿಕ್ಕರ್ ಇರಲಿಲ್ಲ ನನ್ನ ಹತ್ರ, ಸ್ಮಾಲ್ ಸ್ಟಿಕ್ಕರ್, ಅದಕ್ಕೆ ಅದು ತೊಗೊಂಡೆ. ಮತ್ತು ಸ್ಯಾರೀಸಿ ಹಾಕುವಂಥ ಸ್ಟಿಕ್ಕರ್ ಕೂಡ ಇರಲಿಲ್ಲ, ಅದನ್ನು ತೊಗೊಂಡೆ. ಹಂಗೆ ಕ್ಲಿಪ್ಸ್, ಸಣ್ಣ ಚಟ್ಪಟ್ ಕ್ಲಿಪ್ಸ್ನು ತೊಗೊಂಡೆ.
ನೋಡಿ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ನೋಡಿ, ಇದನ್ನು ತೊಗೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಲ್ಲಿ ಇರೋ ಅಂಥವ್ರಿಗೆ ಗಿಫ್ಟ್ ಐಟಮ್ಸ್ ಕೊಡಬೇಕಲ್ಲ, ಹಂಗಾಗಿ ಇದನ್ನು ತೊಗೊಂಡು ಬಂದ್ವಿ. ಈ ಪ್ಯಾಕಲ್ಲಿ ಒಂದು ಶಾರ್ಪ್ನರ್ ಇರುತ್ತೆ, ಒಂದು ಎರೇಸರ್ ಇರುತ್ತೆ, ಒಂದು ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ಇರುತ್ತೆ. ಬೆಸ್ಟ್ ಆಫ್ ಲಕ್ ಅಂತೆ ಇದ್ರ ನೇಮು. ನೋಡಿ, 15 ರೂಪೀಸ್ ಹಾಕಿದ್ದಾರೆ, ನಟರಾಜ ಕಂಪ್ನಿಯವ್ರದ್ದು. ಇದು ತೊಗೊಂಡ್ವಿ ನಾವು, 25 ತೊಗೊಂಡ್ವಿ. ನೆಕ್ಸ್ಟ್ ನೋಡಿ, ಇದೇ ತೊಗೊಂಡಿದ್ದು ಫೈನಲಾಗಿ. ಶೌರ್ಯ ಇಷ್ಟಪಟ್ಟು ತೊಗೊಂಡಿದ್ದದು ಆ ಸೈಕಲ್ ಒಂದು ತೊಗೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.